मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। बीजेपी पार्टी के जय बोला जनता पिता जनता दल के बाबू के नरेंद्र मोदी की ಪಕ್ಷ ಸೇರಿದ್ರೆ ಸುನಾಮಿ ಬರೋದು ಗ್ಯಾರಂಟಿ ಬಂಗಾರಪೇಟೆ ತಾಲೂಕಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರೇ ಏನೇ ಹೇಳಿದ್ರು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಏನ್ ಬರ್ತಾ ಇದೆ ಅದರಲ್ಲಿ ನಾವು ಏನು 5 ಸೀಟು ಜಿಲ್ಲಾ ಪರಿಷತ್ ಇದೆ, 17 ಸೀಟು ತಾಲೂಕ್ ಪಂಚಾಯತ್ ಇದೆ. ನಾವಿಬ್ರು ಹಂಚಿಕೊಂಡು ಜೊತೆಯಲ್ಲಿ ಹೋದ್ರೆ 5-5 ಗೆಲ್ಲೋದು ಖಚಿತ, 17-17 ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೆಡಿಎಸ್ ಮತ್ತು ಬಿಜೆಪಿ ಸೇರಿದ್ರೆ ಬೆಂಕಿ ಬಿರುಗಾಳಿ ಅಂತ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಜೊತೆಯಲ್ಲಿ ಎಲ್ಲ ಹಿರಿಯರೆಲ್ಲ ಮಾತಾಡಿದ್ದೀರಾ. ಈ ಸಮ್ಮಿಲನ ಹೇಗಿದೆ ಅಂತಂದ್ರೆ ಹಾಲು ಮತ್ತು ಸಕ್ಕರೆ ಇದ್ದಂಗೆ. ಹಾಲು ಮತ್ತು ಸಕ್ಕರೆ ಒಂದಾದ್ರೆ ಬಹಳ ಟೇಸ್ಟ್ ಆಗಿರುತ್ತೆ, ಅದನ್ನು ವೇಸ್ಟ್ ಆಗಲ್ಲ. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನೇನು ಕೇಳ್ಕೊಂತ ಅಂತಂದ್ರೆ ನನ್ನೆಲ್ಲ ಇದೇ ರೀತಿಯಾಗಿರ್ತಕ್ಕಂಥ ಒಗ್ಗಟ್ಟು ಇವತ್ತಿಗೆಲ್ಲ ತಲಾಂತರಕ್ಕೆ ಸಣ್ಣ ಪುಟ್ಟ ವೈಷಮ್ಯಗಳು ಬರ್ಬೋದು, ಅದೆಲ್ಲ ಬದಿಗೊತ್ತಿ ಇವಾಗ ಏನಿದೆಯೋ ಆ ಥರ ಒಗ್ಗಟ್ಟಿದ್ರೆ ನಮಗೆ ಖಂಡಿತ ಸಿಗುತ್ತೆ ಒಬ್ಬಟ್ಟು, ಇಲ್ಲಾಂದ್ರೆ ಹೆಬ್ಬೆಟ್ಟೆ. ಅದು ತಲೆಲಿಟ್ಕೋಬೇಕು ಅಂತ ಹೇಳ್ತಾ 28,000 ಮತಗಳಿಗಿಂತ ಹೆಚ್ಚು ಮತಗಳನ್ನು ಇವತ್ತು ಮಲ್ಲೇಶ್ ಬಾಬು ಅವರಿಗೆ 2 ಬಾರಿ ಸೋತರು ಕೂಡ ಅವರನ್ನ ಇವತ್ತು ನಾವು ಪಾರ್ಲಿಮೆಂಟ್ಗೆ ಮೆಂಬರ್ ಆಗಿ ಇವತ್ತು ಆಯ್ಕೆ ಮಾಡಿ ಕಳಿಸಿರೋದ್ರಲ್ಲಿ ಬಂಗಾರಪೇಟೆಯಿಂದ ವಿಶೇಷವಾದ ಕೊಡುಗೆ ಕೊಟ್ಟು ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ. ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೂ ವಿಶೇಷವಾಗಿ ನಾನು ಅಭಿನಂದನೆಗಳು. 8,000ಕ್ಕೂ ಹೆಚ್ಚು ಮತಗಳು ಕೊಟ್ಟು ನಾವು ಇವ್ರನ್ನ ಗೆಲ್ಸಿದ್ವಿ. ನಿನ್ನೆ ಯಾರೋ ಕಾಂಗ್ರೆಸ್ ಮುಖಂಡರು ಇಲ್ಲಿ ಮಾತಾಡ್ತಾ ಇದ್ರಂತೆ, ಏನಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮುಖಂಡರು ಓಟ್ ಹಾಕಿ ಮಲ್ಲೇಶ್ ಬಾಬು ಅವ್ರು ಗೆದ್ದಿಲ್ಲ, ಅನುಕಂಪ ಅಲೆಯಿಂದ ಗೆದ್ದುಬಿಟ್ರು ಅಂತ. ಒಪ್ಪತ್ತೀವಿ, ಅನುಕಂಪ ಅಲೆನೂ ಇದೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಒಗ್ಗಟ್ಟಿನ ಪ್ರದರ್ಶನವೂ ಇದೆ. ನಾವು ವೆಂಕಟಪ್ಪನವರು ಒಂದಾದಾಗ ಏನನ್ನು ತೋರಿಸಿದ್ದೇವೆ. ಇವತ್ತು ಎಪಿಎಂಸಿ ಚುನಾವಣೆಯಲ್ಲಿ ನಾನು ಹೇಳಿದೆ ನಾವು ನಮ್ಮ ಗೆಲ್ತೀವಿ ಅಂತಕ್ಕಂಥ ಹೇಳಿದ್ರೆ ಅವತ್ತು ಹೇಳಿದೆ ಮುಂದಿದೆ ಮಾರಿ ಹಬ್ಬ, ಮುಂದ್ರುಂದಿ ಮುಸ್ಲಿ ಪಂಡಗ ಅಂದೆ. ಇವತ್ತಲ್ಲ, ಇವತ್ತು ಕಾಲ ಕೂಡಿ ಬಂದಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಂದೇ ಬರ್ತದೆ. ಆಗ ನಿಮ್ಮ ಬಯಲು ಯಾರ್ದು ನಾಟಕ ಆಡೋಣ, ಯಾರ್ದು ಬಲಾಟಕರನ್ನ ಅವತ್ತು ಜಡ್ಪಿ ಚುನಾವಣೆಯಲ್ಲಿ ಫಲಿತಾಂಶ ಬಂದಾದ್ಮೇಲೆ